ಸದಾ ಬರದ ನೆರಳು, ಕುಸಿಯುತ್ತಿರುವ ಅಂತರ್ಜಲ, ಕಣ್ಣಳತೆಯ ದೂರದಲ್ಲೂ ಕಾಣಿಸದ ಶಾಂತತೆ, ಹರಿಯುವ ನದಿ ಮೂಲಗಳು. ಹೌದು, ಇದು ಕರಾವಳಿಯಲ್ಲ, ಮಲೆನಾಡು ಅಲ್ಲ. ಪ್ರಕೃತಿಯ ದೃಷ್ಟಿಯಿಂದ ಸದಾ ಸವಾಲುಗಳನ್ನು ಎದುರಿಸುವ ಚಿನ್ನದ ನಾಡು ಕೋಲಾರ. ಆದರೆ ಇಂತಹ ಒಣಭೂಮಿಯಲ್ಲೂ ಇಂದು ಹಸಿರು ನಳನಳಿಸುತ್ತಿದೆ. ತರಕಾರಿ ಮತ್ತು ಹಾಲಿನ ಕಣಜ ಎಂದು ಕರೆಸಿಕೊಳ್ಳುವ ಕೋಲಾರ ಜಿಲ್ಲೆಯ ರೈತರ ಪಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕೇವಲ ಸರ್ಕಾರಿ ಯೋಜನೆಯಾಗಿ ಉಳಿದಿಲ್ಲ, ಇದು ನೆಲದ ಜನರ ಜೀವನಾಡಿಯಾಗಿದೆ. ಈ ಕುರಿತು ಒಂದು ವರದಿ. ಇಲ್ಲಿ ನೀರಿನ ಪ್ರತಿಯೊಂದು ಹನಿಯೂ ಅಮೂಲ್ಯ. ಅದಕ್ಕಾಗಿಯೇ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಟೊಮೆಟೊ, ಮಾವು, ರೇಷ್ಮೆ ಮತ್ತು ತರಕಾರಿಗಳಿಗೆ ಹನಿ ನೀರಾವರಿ ಪದ್ಧತಿ ವರದಾನವಾಗಿದೆ. ಇತ್ತ ಸಾಂಪ್ರದಾಯಿಕ ಬೆಳೆಗಳಾದ ರಾಗಿ, ನೆಲಗಡಲೆ ಮತ್ತು ಜೋಳಕ್ಕೆ ತುಂತುರು ನೀರಾವರಿ ಮೂಲಕ ಕಡಿಮೆ ನೀರಿದ್ದರೂ ಬಂಪರ್ ಇಳುವರಿ ಪಡೆಯಲಾಗುತ್ತಿದೆ. ಕೃಷಿ ಹೊಂಡಗಳು ಮತ್ತು ಬದು ನಿರ್ಮಾಣದ ಮೂಲಕ ಮಳೆ ನೀರನ್ನು ಭೂಮಿಯ ಒಡಲಿಗೆ ಸೇರಿಸಲಾಗುತ್ತಿದ್ದು, ಒಣಗುತ್ತಿದ್ದ ಕೊಳವೆ ಬಾವಿಗಳು ಈಗ ಮತ್ತೆ ಮರುಜೀವ ಪಡೆದುಕೊಳ್ಳುತ್ತಿವೆ. ಈ ಯೋಜನೆಯ ಮತ್ತೊಂದು ದೊಡ್ಡ ಶಕ್ತಿ ಎಂದರೆ ಸಬ್ಸಿಡಿ. ಬಡ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ನೀರಾವರಿ ಉಪಕರಣ ಖರೀದಿಸಲು ಬರೋಬ್ಬರಿ 90% ಸಬ್ಸಿಡಿ ನೀಡಲಾಗುತ್ತಿದೆ. ರೇಷ್ಮೆ ಕೃಷಿಯನ್ನೇ ನಂಬಿರುವ ಜಿಲ್ಲೆಯ ಜನರಿಗೆ ಹಿಪ್ಪು ನೇರಳೆ ಬೆಳೆಗೆ ವರ್ಷಪೂರ್ತಿ ಗುಣಮಟ್ಟದ ಎಲೆ ಉತ್ಪಾದಿಸಲು ಇದು ನೆರವಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ರೈತರಾದ ಸತೀಶ್ ಹಾಗೂ ಕಿಶೋರ್ ಕುಮಾರ್, ಕೃಷಿ ಸಿಂಚಾಯಿ ಯೋಜನೆಯಿಂದಾಗಿ ಬೇಸಿಗೆಯಲ್ಲೂ ರೈತರಿಗೆ ನೀರಿನ ಉಳಿತಾಯವಾಗುತ್ತಿದೆ ಹಾಗೂ ಇಳುವರಿ ಕೂಡ ಹೆಚ್ಚಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಟ್ರಿಪ್ಪಲ್ ಆದ್ರೆ ಅದು ಒಂದು ಹತ್ರ ತೊಟ್ಟಿಟ್ಕೊಂಡು ಅದೇ ಒಳಗಡೆ ಹೋಗ್ತಾ ಇರುತ್ತೆ. ಆ ಸರಕು ನೆನೆಯೋದಿಲ್ಲ. ಅದು ಮೊಳಕೆ ಟೈಮಲ್ಲಿ ಅದು ಕಷ್ಟ. ಇದಾದ್ರೆ ಸಿಂಪಲ್ ಆದ್ರೆ ಒಂದು 3 ಅಡಿಯಿಂದ 4 ಅಡಿವರೆಗೂ ಹಾಯಿಸುತ್ತೆ. ರೌಂಡಲ್ಲಿ ಹಾಯಿಸೋದ್ರಿಂದ ಮೊಳಕೆ ಚೆನ್ನಾಗಿ ಬರುತ್ತೆ ಅಂತ ನಾವು ಇದನ್ನು ಚಾಯ್ಸ್ ಮಾಡ್ಕೊಂಡ್ವಿ. ಸೂಕ್ಷ್ಮ ನೀರಾವರಿಯಾಗಿ ಜೈನ್ ಸ್ಪ್ರಿಂಕ್ಲರ್ನ ಬೆಳೆಸಿದ್ದೀನಿ. ಈ ಬೆಳೆಸಿರೋದ್ರಿಂದ ನೀರು ಮಿತವಾಗಿ ಬಳಸ್ತಾ ಇದ್ದೀನಿ. ಆದ್ರಿಂದ ಈ ಗಿಡ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಕೊತ್ತಂಬರಿಗೆ ತುಂಬಾ ತಂಪು ವಾತಾವರಣ ಸೃಷ್ಟಿಸಿ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತದೆ ಮತ್ತು ಚೆನ್ನಾಗಿ ನೀರು ಎಲ್ಲ ಕಡೆನೂ ಒಂದೇ ತರ ಮಳೆ ಬಿದ್ದಂಗೆ ಸ್ಪ್ರೆಡ್ ಆಗೋದ್ರಿಂದ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಈ ಸ್ಪ್ರಿಂಕ್ಲರ್. ಮುಳಬಾಗಿಲು ತಾಲೂಕಿನ ರೈತ ಅರುಣ್ ಕುಮಾರ್ ಕಳೆದ ವರ್ಷದಿಂದ 2 ಎಕರೆ ಜಮೀನಿನಲ್ಲಿ ಹಸಿರು ಮನೆ ನಿರ್ಮಾಣ ಮಾಡಿದ್ದು, ಮಳೆ ನೀರು ಸಂಗ್ರಹ ಮಾಡಲಾಗುತ್ತಿದೆ. ಈ ನೀರನ್ನು ಸೌರಶಕ್ತಿ ಮೂಲಕ ಹನಿ ನೀರಾಗಿ ಬಳಕೆ ಮಾಡಲಾಗುತ್ತಿದ್ದು, ಬೇಸಿಗೆಯಲ್ಲೂ ನೆಮ್ಮದಿಯಾಗಿ ಕೃಷಿ ಚಟುವಟಿಕೆ ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬರ್ತಕ್ಕಂಥ ಮಳೆಯ ನೀರನ್ನು ಪೈಪ್ಲೈನ್ ಮುಖಾಂತರ ಕೃಷಿ ಹೊಂಡಕ್ಕೆ ಕಳಿಸಿ ಅಲ್ಲಿಂದ ಮತ್ತೆ ಸೋಲಾರ್ ಮುಖಾಂತರ ಹನಿ ನೀರಾವರಿಯಾಗಿ ಅದನ್ನು ತೋಟಗಳಿಗೆ ಬಳಕೆ ಮಾಡ್ತಾ ಇದ್ದೀವಿ ಸರ್. ಯಾಕಂತಂದರೆ ನಾವು ಯಾವ್ದು ಬೋರ್ವೆಲ್ ನೀರು ಬಳಕೆಯಿಂದ ಖನಿಜಗಳು ಮತ್ತು ಈ ಒಂದು ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ಬೆಳೆಗಳು ಅಷ್ಟು ಚೆನ್ನಾಗಾಗಲ್ಲ. ಈ ಮಳೆ ನೀರನ್ನು ನಾವು ಶೇಖರಣೆ ಮಾಡಿಕೊಂಡು ಅದನ್ನು ನಮ್ಮ ಬೆಳೆಗಳಿಗೆ ಕೊಟ್ಟಾಗ ನಮ್ಮ ಬೆಳೆಗಳು ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ. ಮತ್ತೋರ್ವ ಪ್ರಗತಿಪರ ರೈತ ಸಿಎಂ ಹರ್ಷನಾಥ್, ಹನಿ ನೀರಾವರಿ ಪದ್ಧತಿಯಿಂದಾಗಿ ಬೆಳೆಗಳಿಗೆ ಅನುಕೂಲವಾಗುತ್ತಿದೆ. ಮಳೆ ನೀರಿನ ಮರುಬಳಕೆಯಿಂದಾಗಿ ಶುದ್ಧವಾದ ನೀರು ಸಿಗುತ್ತಿದೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ನೀರಿನ ಮಳೆ ಕೊಯ್ಲು ಅಂದ್ರೆ ನೀರಿನ ಹರಿದಂಥದ್ದನ್ನ ನಾವು ಕೃಷಿ ಹೊಂಡಕ್ಕೆ ಶೇಖರಣೆ ಮಾಡಿ ತದನಂತರ ಸೋಲಾರ್ ಒಂದು ವ್ಯವಸ್ಥೆಯಿಂದ ನೀರನ್ನು ಮತ್ತೆ ಅದನ್ನ ನಾವು ಲಿಫ್ಟ್ ಮಾಡಿ ಹನಿ ನೀರಾವರಿ ಕಡಿಮೆ ನೀರಿಂದ ಹೆಚ್ಚು ಇಳುವರಿ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರೋದು ಬಹಳ ಸಂತೋಷ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುಳಾ, ಮಳೆ ಕೈಕೊಟ್ಟಾಗಲೂ ಬೆಳೆ ಒಣಗದಂತೆ ಸೂಕ್ಷ್ಮ ನೀರಾವರಿ ಸೌಲಭ್ಯಗಳು ಕೋಲಾರದ ಕೃಷಿ ಆರ್ಥಿಕತೆಯನ್ನು ಸ್ಥಿರವಾಗಿಟ್ಟಿವೆ. ಲಭ್ಯವಿರುವ ಅಲ್ಪ ನೀರಿನಲ್ಲೇ ಸಮೃದ್ಧ ಬೆಳೆ ತೆಗೆಯಬಹುದು ಎಂಬುದನ್ನು ಕೋಲಾರದ ಶ್ರಮಜೀವಿ ರೈತರು ಜಗತ್ತಿಗೆ ತೋರಿಸಿಕೊಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. 90% ಸಹಾಯಧನದಲ್ಲಿ ಎಲ್ಲಾ ರೈತರಿಗೂ
ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಘಟಕಗಳಿಗೆ ನಾವು ಸಹಾಯಧನವನ್ನು ನೀಡಲಾಗ್ತಾ ಇದ್ದೀವಿ. ಕಳೆದ ವರ್ಷ 1751 ಹೆಕ್ಟೇರಿಗೆ ನಾವು ಸಹಾಯಧನವನ್ನು ನೀಡಿದ್ದೀವಿ. ನಮ್ಮಲ್ಲಿ ಮುಖ್ಯವಾದ ಬೆಳೆಗಳೆಂದರೆ ರಾಗಿ, ತೊಗರಿ, ಮತ್ತು ಮುಸುಕಿನ ಜೋಳ ಆಗಿರ್ಬೋದು, ಸ್ವೀಟ್ ಕಾರ್ನ್ ಆಗಿರ್ಬೋದು, ಇಂತಹ ಬೆಳೆಗಳಿಗೆ ಮಾತ್ರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಆಕಾಶದ ಮಳೆಯನ್ನಷ್ಟೇ ನಂಬಿಕೂರುವ ಅನಿವಾರ್ಯತೆಯನ್ನು ದೂರ ಮಾಡಿ ಹನಿ ಹನಿ ನೀರನ್ನು ಮುತ್ತಾಗಿಸುತ್ತಿರುವ ಕೃಷಿ ಸಿಂಚಾಯಿ ಯೋಜನೆ ಕೋಲಾರದ ರೈತರ ಬಾಳಿಗೆ ನಿಜಕ್ಕೂ ಸಮೃದ್ಧಿಯ ಬೆಳಕಾಗಿದೆ.